ವ್ಯಕ್ತಿ ಆಗ್ಬೋದು. ಇದಾವುದೇನಪ್ಪ ಅಂದ್ರೆ ಈಗ ನಡೆದದ್ದು ಏನಂದ್ರೆ ತಿಕ್ಕಾಟ ಎಮ್ ಎಲ್ ಎಗಳ ಮಧ್ಯದಲ್ಲಿ ನಡೆದಂಥ ಇದೊಂದು ಚುನಾವಣೆ. ಹೀಗಾಗಿ ಇದು ಚುನಾವಣೆ ಆದಷ್ಟು ಭಾಳ ಯಾಕೆ ರೈತರಿಗೆ ಕೇಳಿ ಹೋಗ್ತಾಗ್ತದೆ. ನಾವು ಆಯ್ಕೆ ಮಾಡಿ ತಂದೀವಪ್ಪ ನಮ್ಗೆ ಮಾಡಿಕೊಡ್ರಿ. ರೈತರ ಡಿಮಾಂಡ್ ಇವತ್ತು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ನಮಗೆ ಗೋಡೌನ್ಗಳನ್ನ ಮಾಡಿಕೊಡ್ರಿ. ಸಾಲ ಅಂತ ಕೊಡ್ತಿದ್ರಿ. ಈಗ ನಮ್ಗೆ DCC ಬ್ಯಾಂಕ್ ಇದ್ದು ನಮ್ಗೆ ಸಾಲ ಕೊಡ್ತದೆ ಈ ನಮ್ಮ ಪತ್ತಿನ ಮೂಲಕ PKPSಗಳ ಮೂಲಕ. ಅದ್ರ ಜೊತೆಗೆ ಇದನ್ನು ಮಾಡಿಕೊಟ್ರೆ ಗೊಬ್ಬರ ಕುಳಿತೀವಿ, ವಡ್ಡಿ ಇಲ್ಲ. ಆದರೆ ನಾವು ಕೇಳ್ತಾ ಇರೋದು ನಾವು ಬೆಳೆದ ಬೆಳೆಯನ್ನು ಸಂಗ್ರಹ ಮಾಡಿಡೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ಅಲ್ಲೇ ಒಂದು ನಮ್ಮ ಮಾರ್ಕೆಟ್ ಮಾಡ್ಕೊಳ್ಳೋಕೆ ನಮಗೆ ಸಾಧ್ಯ ಆಗ್ತದೆ. ಅದನ್ನು ನಮ್ಮ ಹಳ್ಳಿಯ ಜೀವನದಲ್ಲಿ ಇರುತ್ತಿರುವಂಥ ಕಲಿತ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ ಅನ್ನೋಂಥ ವಾದವನ್ನು ನಮ್ಮ ರೈತರು ಮಾಡಬೇಕಾಗಿದೆ. ಇವತ್ತು ಈ ಎಲ್ಲ ನಾಯಕರು ಕೇಳಬೇಕಾಗಿದೆ. ಎಲ್ಲ ನಾಯಕರು ಇವತ್ತು ಬಲಿಷ್ಠ ಇದ್ದಾರೆ, ಯಾರೂ ಕಡಿಮೆ ಇಲ್ಲ. ಎಲ್ಲರೂ ಇವತ್ತು ಆರ್ಥಿಕ ಸುಭದ್ರಿದ್ದಾರೆ. ಅದಕ್ಕೆ ಈ BDC ಬ್ಯಾಂಕ್ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವ್ರನ್ನ ಕೂಡ್ತಾ ಇದ್ದಾರೆ. ಭಾಳ ಸಂತೋಷ. ರೈತರ ಬಗ್ಗೆ ಕತ್ತಿಯವರು ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾರೆ, TB ಪಾಟೀಲರು ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾರೆ, ನಮ್ಮ ಜಾರಕಿಹೊಳಿ ಸಹೋದರರು ಅವರು ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾರೆ. ರೈತರು ಒಳ್ಳೆಯದಾಗಬೇಕು ಅನ್ನುವಂಥ ಮಾತನ್ನು ನಿಜವಾಗಿಯೂ ಅವ್ರು ಕಳ್ಕೊಳ್ಳಿ. ಇವತ್ತು ನಮ್ಮ ರೈತರ ಉಪಯೋಗ ತಗೋಬೇಕಾಗಿದೆ. ರೈತರ ಒಂದು ಜವಾಬ್ದಾರಿ ಅದು. ಹೌದು, ಇಷ್ಟೆಲ್ಲ ಒಳ್ಳೆಯ ಜನ ಇದ್ದಾಗ ನಿಮ್ಗೆ DCC ಬ್ಯಾಂಕ್ ಬರೋ ಸಾಲ ಅಷ್ಟೇ ಯಾಕೆ, ನಿಮ್ಮ ಬೆಳೆದ ಬೆಳೆಗೆ ಮಾರ್ಕೆಟ್ ಬರುವಂಥದ್ದು ಯಾಕೆ ಮಾಡ್ಕೋಬಾರ್ದು? ಎಲ್ಲರೂ ಸರ್ಕಾರ ಯಾಕೆ ಮಾಡಬೇಕು? ಸಹಕಾರದ ನೆಲೆಗಟ್ಟಿನಲ್ಲೇ ಸಹಕಾರ ಸಂಘಗಳು ಕಟ್ಕೊಂಡಿದ್ದೀರಿ ನೀವು. ಇವತ್ತು DCC ಬ್ಯಾಂಕ್ ಅದರ ಹೆಡ್ ಅದ. ಅದರ ಮೂಲಕ ನೀವು ಸಹಕಾರ ಸತ್ತದ ಮೇಲೆ ಇವುಗಳನ್ನ ಮಾಡಿದರೆ ಇನ್ನೂ ಹೆಚ್ಚು ಅನುಕೂಲ ಆಗ್ತದೆ. ಯಾಕಂದ್ರೆ ಈಗಾಗಲೇ ಇದ್ದಂಥವ್ರು ಇಲ್ಲೇ ಭೂಮಿ ಇದ್ದಂಥವ್ರು ಇದ್ದೀರಿ DCC ಬ್ಯಾಂಕಿನ ಮೆಂಬರ್ಗಳು. ಆ ಭೂಮಿ ಇದ್ದವ್ರಿಗೆ ಇನ್ನಷ್ಟು ಅನುಕೂಲ, ಸಾಲ ಕೊಡ್ತಾ ಇದ್ದಾರೆ. ಆದರೆ ಬರೀ ಪ್ರತಿ ವರ್ಷ ಏನಾಗ್ತಾ ಇದೆ